ನಮಸ್ಕಾರ. ಈ ಒಂದು ಕ್ಲಾಸಲ್ಲಿ ನಾವು UPSCನಿಂದ ಸಿವಿಲ್ ಸರ್ವಿಸ್ಗೆ ಕಾಲ್ಫರ್ ಆಗಿರೋ ಡೇಟ್ಸ್ ಅಂದರೆ ಸ್ಟಾರ್ಟಿಂಗ್ ಡೇಟ್ ಎಂಡಿಂಗ್ ಡೇಟ್ ಯಾವುದು ಅಂತ ತಿಳ್ಕೊತಾ ಹೋಗೋಣ. ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು 4th ಫೆಬ್ರವರಿ 2026ಇಂದ ಸ್ಟಾರ್ಟ್ ಆಗಿದೆ. ಇದು ಏನಂದರೆ ಕ್ಲೋಸ್ ಆಗೋದು ಯಾವಾಗ ಅಂದರೆ 24th ಫೆಬ್ರವರಿ 2026ಗೆ ಕ್ಲೋಸ್ ಆಗುತ್ತೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಎಕ್ಸಾಮ್ ಡೇಟ್ ಅಂದರೆ ಈ ಡೇಟ್ಗೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಂದರೆ 24th ಮೇಗೆ ಕೊಟ್ಟಿದ್ದಾರೆ. 24th ಮೇ 2026ಗೆ ಕೊಟ್ಟಿದ್ದಾರೆ ಎಕ್ಸಾಮ್ ಡೇಟು. ಎಕ್ಸಾಮ್ ಎಷ್ಟು ದಿನದಲ್ಲಿ ನಡೆಯುತ್ತೆ ಅಂದರೆ ಓನ್ಲಿ 1 ಡೇ, ಆಲ್ ಓವರ್ ಇಂಡಿಯಾ 1 ಡೇನಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಬಂದು ಪ್ರಿಲಿಮ್ಸ್ ಎಕ್ಸಾಮ್, UPSC ಪ್ರಿಲಿಮ್ಸ್ ಎಕ್ಸಾಮ್. ಅಪ್ಲೈ ಮಾಡ್ಕೋಬೇಕಾದ್ರೆ ಏಜ್ ಎಷ್ಟಿರಬೇಕು ಅಂದರೆ ಮಿನಿಮಮ್ ಏಜ್ ಜನರಲ್ಸ್ಗೆ ಬಂದು 21 ಇರಬೇಕು, ಮ್ಯಾಕ್ಸಿಮಮ್ ಬಂದು 32 ಇಯರ್ಸ್ ಇರಬೇಕು. OBCಗೆ ಬಂದು ಮಿನಿಮಮ್ ಬಂದು 21 ಇಯರ್ಸ್, ಮ್ಯಾಕ್ಸಿಮಮ್ ಬಂದು 35 ಇಯರ್ಸ್. SC/STಗೆ ಮಿನಿಮಮ್ ಬಂದು 21 ಇಯರ್ಸ್, ಮ್ಯಾಕ್ಸಿಮಮ್ ಬಂದು 37 ಇಯರ್ಸ್. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಎನಿ ಡಿಗ್ರಿ ಕಂಪ್ಲೀಟ್ ಆಗಿರೋರು UPSCಗೆ ಅಪ್ಲಿಕೇಶನ್ ಹಾಕ್ಕೋಬೋದು. ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿರ್ತಾರೆ ನೋಡಿ, ಫೋಟೋ ಯಾವ ಥರ ಇದ್ದರೆ ರಿಜೆಕ್ಟ್ ಆಗುತ್ತೆ ಅಂತ. ನೋಡಿ, ರಿಜೆಕ್ಟೆಡ್ ಬಿಕಾಸ್ ಫೇಸ್ ಕವರೇಜ್ ಈಸ್ ಲೆಸ್ ದ್ಯಾನ್ 3/4 ಆಫ್ ದ ಫೋಟೋ. ಅಂದರೆ ಏನಾಗುತ್ತೆ, ನಿಮ್ಮ ಫೇಸು 3/4ಗಿನ ಜಾಸ್ತಿ ಅಂದರೆ 75%ಗಿನ ಜಾಸ್ತಿ ಇದ್ದರೆ ಮಾತ್ರನೇ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗೋದು. ನೋಡಿ, ಇಲ್ಲಿ ಫಾರ್ಮ್ಯಾಟ್ಸ್ ಕೊಟ್ಟಿದ್ದಾರೆ. ಯಾವ ಫಾರ್ಮ್ಯಾಟ್ ಅಕ್ಸೆಪ್ಟ್ ಆಗುತ್ತೆ ಅಂದರೆ ಈ ಫಾರ್ಮ್ಯಾಟ್ ಅಕ್ಸೆಪ್ಟ್ ಆಗುತ್ತೆ. ಇನ್ನು ಮಿಕ್ಕಿದ ಫಾರ್ಮ್ಯಾಟ್ಸ್ ಎಲ್ಲ ಅಂದರೆ ನೀವು ಗಾಗಲ್ಸ್ ಹಾಕಿರೋದಾಗಲಿ, ಬ್ಲರ್ ಇರೋದಾಗಲಿ, ಬರೀ ಮುಖ ಕಾಣಿಸೋದಾಗಲಿ, ಸೈಡ್ ಆ್ಯಂಗಲಲ್ಲಿ ತೊಗೊಂಡಿರೋದಾಗಲಿ, ಆ ಥರದ್ದು ಬಂದವಾಗೆಲ್ಲ ನಿಮ್ಮದೇನಾಗಿರುತ್ತೆ, ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನು ನೋಡಿಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಒಂದು ಫೋಟೋ ಮಾತ್ರನೇ ಅಂದರೆ 3/4 ಫೇಸ್ ಕವರೇಜ್ ಯಾವುದಿರುತ್ತೋ ಆ ಫೋಟೋ ಮಾತ್ರ ಅಕ್ಸೆಪ್ಟ್ ಆಗುತ್ತೆ. ಸಿಗ್ನೇಚರ್ ಯಾವ ಥರ ಅಪ್ಲೋಡ್ ಮಾಡಬೇಕಂದ್ರೆ ಟ್ರಿಬಲ್ ಸಿಗ್ನೇಚರ್ ಈಸ್ ಕಂಪಲ್ಸರಿ, ಅಂದರೆ ಡೌನ್ ಬೈ ಡೌನ್ ಒಂದಾದಮೇಲೆ ಒಂದು ಆ ಥರನೇ ಟ್ರಿಬಲ್ ಸಿಗ್ನೇಚರ್ ಹಾಕಿದ್ರೆ ಮಾತ್ರನೇ ಅದು ವ್ಯಾಲಿಡ್ ಆಗಿರುತ್ತೆ. ಬೇರೆ ಸಿಗ್ನೇಚರ್ಸ್ ನೀವು ಯಾವುದೇ ಹಾಕಿರಲಿ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೆಕೆಂಡಲ್ಲಿ ಸೈಡ್ ಬೈ ಸೈಡ್ ಇದೆ. ಮತ್ತೇನಾಗಿರುತ್ತೆ, ನೀವು ಬ್ಲೂ ಪೆನ್ ಅಂದರೆ ಸಿಗ್ನೇಚರ್ ಬ್ಲ್ಯಾಕ್ ಪೆನ್ನಲ್ಲೇ ಮಾಡಿರಬೇಕು, ಅದು ಮಾತ್ರನೇ ಆಕ್ಸೆಪ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ. ಗೈಡ್ಲೈನ್ಸ್ ನೋಡಿಕೊಂಡು ಅಪ್ಲೈ ಮಾಡಿ. ಸಿಂಗಲ್ ಸಿಗ್ನೇಚರ್ ಮಾಡಿದ್ರೆ ಅಪ್ಲಿಕೇಶನ್ 100% ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ ನೋಟಿಫಿಕೇಷನ್ ಅಂದರೆ ಅವರ ಗೈಡ್ಲೈನ್ಸಲ್ಲೇ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.